Dear student, today discussed about the SSLC English subject continue a prose a consent. Okay, part 6. Please, my liked persons or student, please do it subscribe or like. Please supported my channel. My humble requested for you. Whenever they came to Bombay, the family stayed with Aunt Sushila. Our apartment was not big, but there was always room for them. ಅವರು ಯಾವಾಗಲೇ ಆದರೂ ಬಾಂಬೆಗೆ ಬಂದರೆ ಆ ಒಂದು ಕುಟುಂಬದವರಿಗೆ ಓಕೆ ಆ ಪೇಷಂಟ್ಸ್ ಆ ಒಬ್ಬ ಹುಡುಗನ ಕುಟುಂಬದವರು ಅವರ ತಂಗಿ ಅವರ ಅಪ್ಪ ಅಮ್ಮ ತಾಯಿ ಅವರು ಯಾರೇ ಬರಲಿ ಅವರು ಸುಶೀಲಾ ಅನ್ನೋ ಒಬ್ಬರು ಆಂಟಿಯ ಮನೆಗೆ ಅವ್ರಿಗೆ ಯಾವಾಗಲೂ ಸಹ ಅವ್ರು ಯಾವಾಗಲೇ ಬರಲಿ ಅವರ ಅಪಾರ್ಟ್ಮೆಂಟ್ ವಾಸ್ ಎ ನಾಟ್ ಬಿಗ್ ಆದರೆ ಅವರ ಒಂದು ಅಪಾರ್ಟ್ಮೆಂಟ್ ಸಂಕೀರ್ಣ ದೊಡ್ಡದಲ್ಲ ಬಟ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್ ಅವರಿಗೋಸ್ಕರ ರೂಮ್ಗಳು ಮೀಸಲಾಗಿರ್ತವೆ. ಆದಷ್ಟು ಯಾವಾಗಲಾದರೂ ಬರಲಿ ಅವರು ಓಕೆ ಈ ಒಂದು ಹಾಸ್ಪಿಟಲೈಸೇಷನ್ ಆಗಲು ಒಂದು ಕ್ಯೂರ್ಡ್ ಆಗಲು ಯಾವಾಗಲೇ ಬಂದರೂ ಸಹ ಅವರಿಗೆ ಉತ್ತಮ ರೀತಿಯ ಆತಿಥ್ಯ ಅನ್ನೋದು ಅವರ ಚಿಕ್ಕಮ್ಮನ ಮನೆಯಲ್ಲಿ ದೊರೆಯುತ್ತದೆ. ಓಕೆ ಆ ಪೇಷಂಟ್ ಅವರ ಚಿಕ್ಕಮ್ಮನ ಮನೆಯಲ್ಲಿ ದೆ ಆ್ಯಡ್ ಕಮ್ ವಿತ್ ಐ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್ ಮಾಡ್ರನ್ ಸೈನ್ಸ್. ಅವರು ತುಂಬನೇ ಒಂದು ದೊಡ್ಡದಾದಂಥ ಭರವಸೆಯಿಂದ ಒಂದು ಆಧುನಿಕ ವಿಜ್ಞಾನದಲ್ಲಿ ಯಾವುದಾದ್ರೂ ಒಂದು ಅದ್ಭುತಗಳು ನಡೀಬಹುದಾ ಅನ್ನೋ ಒಂದು ಭರವಸೆ ಅವರ ಮನಸ್ಸಿನಲ್ಲಿದ್ದುಕೊಂಡು ಅವರು ಬಂದಿದ್ದಾರೆ. ದೇ ಟೋಲ್ಡ್ ದೆಮ್ಸೆಲ್ಫ್ ದ ಅನಾಥ್ ವುಡ್ ಬಿ ಕ್ಯೂರ್ಡ್ ದ ಹಾಸ್ಪಿಟಲ್. ಅವರಿಗವರು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ದಾರೆ, ಏನೇ ಆಗಲಿ ಅನಾಥ್ ಅವರು ಹುಷಾರಾದರೆ ಸಾಕು ಈ ಒಂದು ಆಸ್ಪತ್ರೆಯಲ್ಲಿ ಅಂತ ಅವರು ಒಂದು ಪಾಸಿಟಿವ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ ಮತ್ತು ಮನಸ್ಸಿನಲ್ಲಿ ಅವರು ಒಂದು ಆಶ್ವಾಸನೆಗಳನ್ನು ಕೊಡ್ಕೋತಾ ಇದ್ದಾರೆ. ಆ್ಯಂಡ್ ಹಿ ವುಡ್ ಅಗೈನ್ ವಾಕ್ ಆ್ಯಂಡ್ ರನ್ ಈವನ್ ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್. ಅವರು ಮತ್ತೆ ನಡೆಯಲಿ ಮತ್ತು ಓಡಲಿ ಮತ್ತು ಫೋರ್ ಕಮಿಂಗ್ ಮುಂದೆ ಬರುವಂತಹ ಟೇಬಲ್ ಟೆನ್ನಿಸ್ ಅನ್ನುವ ಒಂದು ಮಟ್ಟದಲ್ಲಿ ಒಂದು ಕ್ರೀಡಾ ಮಟ್ಟದಲ್ಲಿ ಅವರು ಮತ್ತೆ ಅದರಲ್ಲಿ ಪಾಲ್ಗೊಳ್ಳಲಿ ಅಂತ ಮನಸ್ಸಿನಲ್ಲಿ ಆಶಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹಿ ವುಡ್ ಪ್ಲೇ ದ ಸಿತಾರ್ ಆ್ಯಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಎ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅವರು ಅನ್ಕೋತಾ ಇದ್ದಾರೆ ಅವನು ಮತ್ತೆ ಒಂದು ಸಿತಾರನ್ನು ನುಡಿಸಲಿ, ಬಹುಶಃ ಅವರ ಮುಂದೆ ಪ್ರಸಿದ್ಧವಾದಂತಹ ಒಂದು ಸಿತಾರ್ ನುಡಿಸುವ ಒಬ್ಬ ಗಾಯಕನ ರೀತಿ ಮತ್ತು ಸಿತಾರ್ ನುಡಿಸುವಂಥ ಒಂದು ಎಕ್ವಿಪ್ಮೆಂಟ್ಸನ್ನು ಒಂದು ಓದುವಂತಹ ಒಂದು ಎಕ್ಸ್ಪರ್ಟ್ ಅವರು ಒಂದು ದಿನ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಯು ಸಹ ಅವರ ಮನಸ್ಸಿನಲ್ಲಿ ಇದೆ. ಬಟ್ ಈಸ್ ಅ ಕಂಡೀಷನ್ ಗ್ರೇ ವರ್ಸ್ ವಿತ್ ಈಚ್ ಆಫ್ ಪಾಸಿಂಗ್ ಡೇ ಅನ್ನೋದ ಡಾಕ್ಟರ್ ಕ್ಯಾನ್ಸರ್ ಹಾಸ್ಪಿಟಲ್ ಸೆಡ್. ಬಟ್ ಆದರೆ ಈ ಒಂದು ಸಿಚುಯೇಷನ್ ಅನ್ನೋದು ತುಂಬಾ ಕೆಟ್ಟದಾಗಿದೆ ಮತ್ತು ಅದು ಮುಂದೆ ಹೋಗ್ತಾ ಇದೆ ದಿನ ಕಳೆದಂತೆ ಮತ್ತು ಈ ಕ್ಯಾನ್ಸರ್ ಹಾಸ್ಪಿಟಲ್ ಡಾಕ್ಟರ್ಸ್ ಇವರ ಒಂದು ಸಿಬ್ಬಂದಿ ಸಹ ಹೇಳ್ತಾ ಇದ್ದಾರೆ ತುಂಬಾ ಇದು ಒಂದು ದಿನ ಕಳೆದಂತೆ ಅವರ ಆರೋಗ್ಯ ತುಂಬಾ ಹದಗೆಡುತ್ತಿದೆ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಟೇಕ್ ಹಿಮ್ ಹೋಮ್, ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ, ಗಿವ್ ಹಿಮ್ ಎ ಥಿಂಗ್ಸ್ ಆಫ್ ಲೈಕ್ಸ್, ಅವರಿಗೆ ಯಾವ ವಸ್ತುಗಳು ಇಷ್ಟ ಅವುಗಳನ್ನೆಲ್ಲವನ್ನು ಕೊಡಿ. ಇಂಡಲ್ಗ್ಯೂ ಹಿಮ್ ಅಂಡ್ ದೇ ನ್ಯೂ ದೆನ್ ದಟ್ ಬಾಯ್ ಹ್ಯಾಡ್ ನಾಟ್ ಮನಿ ಡೇಸ್ ಇನ್ ಲಿವ್. ಅದರೊಳಗೆ ಇವರು ಹೆಚ್ಚು ದಿವಸ ಬದುಕೋದಿಲ್ಲ ಓಕೆ ಅನ್ನುವ ಒಂದು ನಕಾರಾತ್ಮಕವಾದಂತಹ ಒಂದು ಬೇಸರವನ್ನುಂಟು ಮಾಡುವಂತಹ ಮಾತುಗಳನ್ನು ಅವರು ಮಾತಾಡ್ತಾ ಇದ್ದಾರೆ. ಮನಿ ಡೇಸ್ಲ ಇವರು ಹೆಚ್ಚಿಗೆ ದಿವಸ ಬದುಕೋದಿಲ್ಲ ಅನ್ನುವ ಮಾತುಗಳನ್ನು. ಬಟ್ ಆದರೆ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್. ಆದರೆ ಅವರ ಒಂದು ಮಾತಿನಲ್ಲಿ ಯಾವುದೇ ಥರದ ಒಂದು ಭಯ ಅಳುಕು ಏನೂ ಸಹ ಇಲ್ಲ. ದೇ ಲಾಫ್ಡ್ ಆ್ಯಂಡ್ ಸ್ಮೈಲ್ಡ್ ಆ್ಯಂಡ್ ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಾಥ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಅವರ ಸುತ್ತಮುತ್ತಿನ ಹಿತೈಷಿಗಳು ಒಬ್ಬರೊಬ್ಬರೇ ಸ್ಮೈಲ್ಗಳು ಕೊಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಅವರು ಒಂದು ಪಾಸಿಟಿವ್ ಥಿಂಕಿಂಗ್ನ ಅವ್ರ ಆಸ್ಪತ್ರೆಯವರು ಹೇಳಿದ್ರು ಅಂತ ನೆಗೆಟಿವ್ ಥರ ಅಯ್ಯೋ ಏನು ಹೋಗಾಯಿತು ಅಂತ ಅನಾಥ್ಗೆ ಅವರು ನಕಾರಾತ್ಮಕ ಒಂದು ಭಯವನ್ನು ಉಂಟು ಮಾಡಿ ಇದನ್ನು ಮಾಡ್ತಾಯಿಲ್ಲ. ಅವರ ಮುಖದಲ್ಲಿ ಸ್ಮೈಲ್ ಇದೆ, ಏನೂ ಆಗಲ್ಲ ನಾವಿದ್ದೇವೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗನ್ನು ಸ್ಮೈಲನ್ನು ಅವರು ಕೊಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಮುಗುಳ್ನಗೆಗಳನ್ನು ನಗ್ತಾ ಇದ್ದಾರೆ. ತುಂಬ ಸಂತೋಷದಿಂದ ಅವರ ಜೊತೆಗೆ ಅವರು ಏನೇ ಆಗಲಿ ಸಂತೋಷದಿಂದ ನಾವು ಇರ್ತೇವೆ ಅನ್ನೋ ಒಂದು ಆಶಾಭಾವನೆಯನ್ನು ಹೇಳ್ತಾ ಇದ್ದಾರೆ. ದೇ
fulfilled his every need and gave whatever he asked for, and now was asking go to the concerned the chance of a lifetime, it was saying. Okay. ಅವನು ಏನನ್ನೇ ಕೇಳಲಿ, ಅವನಿಗೆ ಯಾವ ವಸ್ತುವನ್ನೇ ಕೇಳಲಿ, ಅದನ್ನು ಫುಲ್ಫಿಲ್ಲನ್ನು ಮಾಡೋಣ ಅಂತ ಅವರು ಅನ್ಕೋತಾ ಇದ್ದಾರೆ. ಆ್ಯಂಡ್ ಈಗ ನಾವು ವಾಸ್ ಆ್ಯಸ್ ಕುಡ್ ಗೋ ಟು ದ ಕನ್ಸಲ್ಟ್, ಅವನನ್ನು ಕೇಳಲು ಮತ್ತು ಅವನನ್ನು ಹೋಗುತ್ತಿದ್ದಾರೆ ಮತ್ತು ಕೇಳ್ತಿದ್ದಾರೆ. ದ ಚಾನ್ಸ್ ಆಫ್ ಲೈಫ್ ಟೈಮ್ ಈ ವಾಸ್ ಸೇಯಿಂಗ್, ಆ ಒಂದು ಅವಕಾಶ ಅನ್ನೋದು ಜೀವಂತ ಪರ್ಯಂತ ಸಿಗಲಿ, ಅವನು ಕೇಳುವಂಥದ್ದು ಜೀವನ ಪರ್ಯಂತ ದೇವರು ಕರುಣಿಸ್ಲಿ ಒಂದು ಆಶಾಭಾವನೆಯಲ್ಲಿ ಅವರು ಇದ್ದಾರೆ ಮತ್ತು ಕೇಳುತ್ತಿದ್ದಾರೆ. ಏನೂ ಆಗಲ್ಲ, ಧೈರ್ಯವಾಗಿ ಇರೋ ಒಂದು ಆಶಾ ಭಾವನೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಓಕೆ. ವೆನ್ ಯು ಆರ್ ಬೆಟರ್ ಈಸ್ ಮದರ್ ಸೆಡ್, ಅವರ ತಾಯಿ ಹೇಳ್ತಾ ಇದ್ದಾರೆ. ಇಷ್ಟೇ ಆಗಲಿ, ತಾಯಿಯ ಮಮತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅವರ ತಾಯಿ ಹೇಳ್ತಾ ಇದ್ದಾರೆ, ನೀನು ಯಾವಾಗ ಹುಷಾರಾಗ್ತೀಯ, ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ದ ಪ್ಲೇ, ಅದು ನಿನಗೆ ಕೊನೆಯಾದಂಥ ಕಾಲವಲ್ಲ, ಅದು ನಿನ್ನ ಪ್ರಾರಂಭ ಮತ್ತು ನೀನು ಆಟವಾಡಲು ಸಹ ಹೋಗ್ತೀಯ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸ್ಮಿತಾ ಸ್ಟುಡ್ ಅಟ್ ದ ವಿಂಡೋ ಲುಕ್ಕಿಂಗ್ ಅಟ್ ದ ಟ್ರಾಫಿಕ್, ಆ ಸ್ಮಿತಾ ಅವಳ ತಂಗಿ ಆ ಕಿಟಕಿ ಹತ್ರ ಆ ಒಂದು ವಾಹನಗಳ ಜನಸಂದಣಿ ಇರುವಂತಹ ಒಂದು ಜಾಗವನ್ನು ವೀಕ್ಷಿಸ್ತಾ ಇದ್ದಾಳೆ. ಆರ್ ಐಸ್ ಫಿಲ್ಲೆಡ್ ವಿತ್ ದ ಟಿಯರ್ಸ್, ಅವಳ ಕಣ್ಣುಗಳು ತುಂಬ ನೀರು ತುಂಬಿದೆ. ಅವರ ಮದರ್ ವಿಸ್ಪರ್ಡ್, ಅವರ ತಾಯಿ ಒರೆಸುವಂಥ ಕೆಲಸದ ರೀತಿ ಮಗ್ನಳಾಗಿದ್ದಾಳೆ. ಬಟ್ ಆದರೆ ಯು ಸ್ಮಿತಾ ಯು ಮಸ್ಟ್ ಗೋ, ನೀನು ನಿಜವಲ್ಲೂ ಹೋಗು, ಯು ಫಾದರ್ ವಿಲ್ ಟೇಕ್ ಯು, ನಿಮ್ಮ ತಂದೆ ಇವ್ರನ್ನ ನೋಡ್ಕೋತಾರೆ ಅಂತ ಅವರು ಹೇಳ್ತಿದ್ದಾರೆ. ಅವಳಿಗೆ ತಂಗಿ ಆಗ್ಬೇಕು ಅನಾಥ್ಗೆ. ಓಕೆ. ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ, ಯಾವಾಗ ಅವಳು ಸುಶೀಲಾ ಅಥವಾ ಏಕಾಂಗಿ ಆಗ್ತಾಳೆ, ಸ್ಮಿತಾ ಕ್ರೈಡ್ ಔಟ್ ಇನ್ ದ ಚಾಕೆಡ್ ವಾಯ್ಸ್, ಅವಳು ತುಂಬ ಕಣ್ಣೀರುಗಳನ್ನು ಹಾಕುತ್ತಾ ಒಂದು ಮಂದಗತಿಯ ಒಂದು ಶಬ್ದದಿಂದ ಮಾತಾಡ್ತಾ ಇದ್ದಾಳೆ. ಹೌ ಕೆನ್ ಹೈ, ನಾನು ಹೇಗಿರಲಿ, ವಿ ಆಲ್ವೇಸ್ ಡನ್ ಥಿಂಗ್ ಟುಗೆದರ್, ನಾವು ಯಾವಾಗಲೂ ಇಬ್ಬರು ಇದ್ರ ಕಡೆಗೆ ತುಂಬ ಎಲ್ಲದರಲ್ಲೂ ಚೆನ್ನಾಗಿದ್ದೆವು. ಅನಾಥಂಡೆ, ನಾನು ಮತ್ತು ಅನಾಥ ಅಂತ ಅವಳ ದುಃಖವನ್ನು ಬ್ರದರ್ ಬಗ್ಗೆ ಹೇಳ್ಕೊಳ್ತಾ ಇದ್ದಾಳೆ. ಐ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ನಾನು ಆ ಒಂದು ಪಾರ್ಕಿಗೆ ಹೋಗುತ್ತಾ ಅಲ್ಲಿ ನನ್ನ ಒಂದು ಭಾವನೆಗಳನ್ನು ಮನಸ್ಸಿನಲ್ಲಿ ಶೇರ್ ಮಾಡಿಕೊಳ್ಳೋಣ ಅನ್ನೋ ರೀತಿ ಅವಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೈಡ್ ಆಂಟಿ ಸುಶೀಲಾ ಆ್ಯಂಡ್ ಸ್ಮಿತಾ ಗ್ರೇಟ್ಫುಲ್ ಹರ್ ಸಜೆಷನ್, ಅವರ ಸುಶೀಲಾ ಆಂಟಿ ಅವಳು ಸ್ಮಿತಾಳಿಗೆ ಒಂದು ಅತ್ಯುತ್ತಮವಾದ ಸಲಹೆಗಳನ್ನು ಸಹ ಕೊಡುತ್ತಾಳೆ. ಇನ್ ದ ಪಾರ್ಕ್, ಆ ಉದ್ಯಾನವನದಲ್ಲಿ ಪೀಪಲ್ ವರ್ ವಾಕಿಂಗ್ ಆ್ಯಂಡ್ ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ಬಾಲ್, ಆ ಒಂದು ಜನರು ನಡೆದಾಡ್ತಾ ಇದ್ದಾರೆ ಮತ್ತು ಓಡುತ್ತಿದ್ದಾರೆ ಮತ್ತು ಬಾಲಿನ ಆಟವನ್ನು ಸಹ ಆಡ್ತಾ ಇದ್ದಾರೆ. ಡೂಯಿಂಗ್ ಯೋಜಿಕ್ exercise, feeding the ducks and eating mustard gram and pennonets of Smita felt alone their midst, ಮತ್ತು ಅವರು ಎಲ್ಲ ರೀತಿಯ ವ್ಯಾಯಾಮಗಳು ಮತ್ತು ತಿಂಡಿ ತಿನಿಸುಗಳು, ಒಂದು ಎಲ್ಲ ರೀತಿಯ ಒಂದು ರೋಸ್ಟೆಡ್ ಆಗಿರುವಂತಹ ಎಲ್ಲ ರೀತಿಯ ಪಿನಟ್ಸ್ಗಳು, ಗೋಡಂಬಿ ದ್ರಾಕ್ಷಿ ಎಲ್ಲ ರೀತಿಯವನ್ನು ಸಹ ತಿಂತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವಳು ಸ್ಮಿತಾ ಏಕಾಂಗಿಯಾಗಿದ್ದಾಳೆ ಮತ್ತು ಅವಳಿಗೇನು ಅನ್ನಿಸ್ತಾ ಇದೆ. ಶಿ ವಾಸ್ ಎ ಲಾಸ್ಟ್ ಇನ್ ಹರ್ ಥಾಟ್ಸ್, ಅವಳು ತನ್ನ ಯೋಚನೆಗಳನ್ನು ಮರಿತಾ ಇದ್ದಾಳೆ. ಸಡನ್ಲಿ ಎ ಡೇರಿಂಗ್ ಥಾಟ್ಸ್ ಕೇಮ್ ಟು ಹರ್ ಆ್ಯಂಡ್ ಹರಿಯಡ್ ಹೋಮ್ ಇನ್ ದ ಸೆಟ್ ಅವರ್ ಸೆಲ್ಫ್, ಇದ್ದಕ್ಕಿದ್ದಾಗೆ ಅವಳಿಗೆ ಒಂದು ಧೈರ್ಯದ ಒಂದು ಆಲೋಚನೆಗಳು ಬರ್ತವೆ. ಅಂಡ್ ಮತ್ತು ಅವಳು ಸ್ವಂತಿಕೆಯಲ್ಲಿ ಅವಳು ಯೋಚನೆಗಳನ್ನು ಸಹ ಮಾಡ್ತಾ ಇದ್ದಾಳೆ ಮನೆಗೆ ಬಂದು. ಓಕೆ. ದೇ ಆರ್ ಆರ್ಮಿಂಟಿಂಗ್, ಅವಳು ಒಂದು ಆರ್ಮ್ ಅಂದರೆ ಅವಳ ತೋಳುಗಳಲ್ಲಿ ಪ್ರಯತ್ನಗಳನ್ನು ಸಹ ಮಾಡುತ್ತಾ ಇದ್ದಾಳೆ. ಯಾಕೆ ಮಾಡಬಾರದು ಅನ್ನೋ ಒಂದು ರೀತಿಯಲ್ಲಿ ಅವಳೆಲ್ಲದಕ್ಕೂ ಸಹ ಮಾಡ್ತಾ ಇದ್ದಾಳೆ. ಇಟ್ ವುಡ್ ನೈಸ್ ಟು ಗೋ ಟು ದ ಕನ್ಸರ್ನ್, ಅವಳು ಸೀದಾ ಒಂದು ಕನ್ಸರ್ನ್ ಹತ್ರ ಹೋಗ್ತಾಳೆ. ಐ ಡೋಂಟ್ ನೋ, ನನಗೇನು ಮಾಡೋದು ಗೊತ್ತಿಲ್ಲ. ವೆನ್ ವಿಲ್ ಗೆಟ್, ನಾನು ಮುಂದೆ ಹೇಗೆ ಎದ್ದೇಳಬೇಕು ಚೆನ್ನಾಗಿ. ಅನದರ್ ಆಪರ್ಚುನಿಟೀಸ್ ಟು ಇಯರ್, ಮತ್ತೊಂದು ಸದಾವಕಾಶ ಅನ್ನೋದು ಬಂದಿದೆ. ರವಿಶಂಕರ್, ಶಿ ಸೆಡ್
ಅವ್ರ ಮದರ್ ಆಫ್ ಲೇಟರ್ ಮುಂದೆ ರವಿಶಂಕರನ್ ಅವರು ಆ್ಯಂಡ್ ಫಾದರ್ ಅಗ್ರೀಡ್ ಟು ದ ಟಿಕೆಟ್ಸ್ ಅವರು ಸ್ವೀಕರಿಸಿ ಮತ್ತು ಆ ಒಂದು ಟಿಕೆಟ್ಸ್ಗಳನ್ನು ಅವರು ಸ್ವೀಕರಿಸ್ತಾರೆ, ತಗೋತಾರೆ. ಓಕೆ.